ಮುಂದಿನ ಸುದ್ದಿ ಏನಂತ ನೋಡ್ತಾ ಹೋಗೋದಾದ್ರೆ ಖಾಕಿಗೆ ಹೊಸ ಕಮಿಷನರ್ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈಗಾಗಲೇ ಏನಂತಂದ್ರೆ ನೊಂದವರ ಪರ ಕೆಲಸ ಮಾಡಿ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ತೊಡಗಿದ್ರೆ ನೆರವು ನೀಡದೆ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಿ ಅಂತ ಎಚ್ಚರಿಕೆಯನ್ನು ನೀಡಿದ್ದಾರೆ. ನಗರದಲ್ಲಿ ನೂತನ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಭಾನುವಾರ ಇನ್ಸ್ಪೆಕ್ಟರ್ನ ಒಳಗೊಂಡಂತೆ ಕೆಲವೊಂದಿಷ್ಟು ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ರು. ಆ ಸಭೆಯಲ್ಲಿ ಮುಲಾಜಿಲ್ಲದೆ ಕ್ರಮವನ್ನು ಕೈಗೊಳ್ಳಿ, ಜನಸ್ನೇಹಿ ಪೊಲೀಸರಾಗಿ ಎಲ್ಲೂ ಕೂಡ ದಾಂಧಲೆಯನ್ನು ಅಂದರೆ ಕೆಲವೊಂದಿಷ್ಟುಗಳು ಇರ್ತಾವಲ್ಲ, ಒತ್ತಡಗಳು ಇರ್ತಾವಲ್ಲ, ಸೊ ಆ ಒತ್ತಡಗಳನ್ನು ಬದಿಗಿಟ್ಟು ಜನರ ಜೊತೆಗೆ ಸ್ನೇಹಿತರಂತೆ ಏನಂತಂದರೆ ಒಂದು ಸ್ವಲ್ಪ ಬಿಹೇವ್ ಮಾಡಿ ಅಂತ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್ ಅವರು ನಿನ್ನೆಯಷ್ಟೇ ಹೇಳಿದ್ದಾರೆ. ಇದಿಷ್ಟೇ ಇಲ್ಲದೆ ಅಧಿಕಾರ ಸ್ವೀಕರಿಸಿದ ಬಳಿಕ ಹಿರಿಯ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ. ಈಗ ಇನ್ಸ್ಪೆಕ್ಟರ್ ಮೇಲ್ಮಟ್ಟದ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದೇನೆ ಎಂದು ಯಾವುದೇ ಬಂದೋಬಸ್ತ್ ಹಾಗೂ ಭದ್ರತೆ ಇರಲಿಲ್ಲ ಅಂದರೆ ಯಾವತ್ತೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆ ಟೈಮಲ್ಲಿ ಯಾವುದೇ ಇರಲಿಲ್ಲ. ಹೀಗಾಗಿ ಇಡೀ ದಿನ ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸಿದ್ದೇವೆ ಅಂತ ಹೇಳಿದ್ದಾರೆ. ಆದರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಏನು ಕಾಲ್ತುಳಿತ ಸಂಭವಿಸ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮ ಹತ್ರ ಭದ್ರತಾ ಸಿಬ್ಬಂದಿಯ ಕೊರತೆ ಇದೆ ಅಂತ ಯಾಕೆ ರಾಜ್ಯ ಸರ್ಕಾರಕ್ಕೆ ಪೊಲೀಸರು ಹೇಳಲೇ ಇಲ್ಲ? ಯಾಕೆ ಈ IPS ಮತ್ತು IAS ಅಧಿಕಾರಿಗಳು ಯಾಕೆ ಮಾಹಿತಿಯನ್ನು ಕೊಡಲಿಲ್ಲ? ಸಪೋಸ್ ಇನ್ ಫ್ಯೂಚರ್ ಯಾವುದಾದ್ರೂ ಈಗೇನೋ ಆಯ್ತಪ್ಪ, ಕಾಲು ತುಳಿತ ಆಯಿತು, ಇದೇನೋ ಸಡನ್ ಆಗಿ ಪ್ರಾಯೋಜಿತ ಕಾರ್ಯಕ್ರಮ, ಇದು ಸಡನ್ ಆಗಿರುವಂತಹ ಫಂಕ್ಷನ್ ಇದು. ಆದರೆ ಇನ್ನು ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಸಡನ್ ಆಗಿರುವಂಥ ಒಂದು ಫಂಕ್ಷನ್ ಬಂದುಬಿಟ್ರೆ, ಏನೋ ಒಂದು ಸಡನ್ ಆಗಿ ಏನೋ ಆಯ್ತಪ್ಪ ಅಂತಂದರೆ ಅವಾಗೇನು ಮಾಡ್ತೀರಾ? ನಿಮಗೆ ಈಗೇನು ಸಿಚುವೇಶನ್ ಬಂತಲ್ಲ, ಏನು ಸಿಚುವೇಶನ್ ಬಂತು, ಬೇರೆ ಬೇರೆ ಜಿಲ್ಲೆಗಳಿಂದ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನು ತರಿಸ್ಕೊಳ್ಳೋದಕ್ಕೆ ಟೈಮೇ ಇರಲಿಲ್ಲ. ಅಂಥ ಸಿಚುವೇಶನ್ ಮತ್ತೆ ಬಂದರೆ ಏನು ಮಾಡ್ತೀರಾ ಅಲ್ವಾ? ಸೀಮಂತ್ ಕುಮಾರ್ ಸಿಂಗ್ ಅವರೇ, ಈಗ ಬಿ ದಯಾನಂದ್ ಅವರು ಕೂಡ ಅದನ್ನೇ ತಪ್ಪು ಮಾಡಿದ್ರು. ನಿಮ್ಮ ಹತ್ರ ಸಿಬ್ಬಂದಿಯ ಕೊರತೆ ಇದೆ ಅಂತಂದರೆ ನೀವು ರಾಜ್ಯ ಸರ್ಕಾರಕ್ಕೆ ತಿಳಿಸಬೇಕು, CM ಸಿದ್ದರಾಮಯ್ಯನವರು ತಿಳಿಸಬೇಕು. ಸೊ ಮುಂದಿನ ದಿನಗಳಲ್ಲಿ ಈಗೇನೋ ಆಯ್ತಪ್ಪ, ಇದನ್ನು ಕಾಲು ತುಳಿತ ಆಯಿತು, 11 ಜನ ಸತ್ತೋಗ್ಬಿಟ್ರು, ಮುಂದೆ ಇಂತಹದ್ದೇ ಒಂದು ಸಿಚುವೇಶನ್ ಬಂದುಬಿಟ್ರೆ ಅವಾಗ ಹೆಂಗೆ ನೀವು ಹ್ಯಾಂಡಲ್ ಮಾಡ್ತೀರಾ? ಹೇಳೋಕ್ಕಾಗಲ್ಲ, ಯಾರ ಕೈಯಲ್ಲಿಲ್ಲ, ಮುಂದೆ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೋಸ್ಕರ ಈಗಿನಿಂದಲೇ ನೀವು ನಿಮ್ಮ ಹತ್ರ ಇರುವಂತಹ ಕುಂದು ಕೊರತೆಗಳನ್ನು ಸರ್ಕಾರದ ಮುಂದೆ ಇಟ್ಬಿಡಿ ಅಲ್ವಾ? ಪಾಪ ಈಗ ಕಾನ್ಸ್ಟೇಬಲ್ಗಳ ಮೇಲೆ ಎಷ್ಟಂತ ನೀವು ಪ್ರೆಷರ್ ಹಾಕ್ತೀರಾ? ಯಾಕಂತಂದರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. RCB ಗೆದ್ದಂತಹ ಖುಷಿಯಲ್ಲಿ 11:15 ಗೆದ್ದಿದೆ. ಯಾವಾಗ ಡಿಕ್ಲೇರ್ ಆಗುತ್ತೆ 11:15 RCB ಗೆದ್ದಿದೆ ಅಂತ, 11:15 ರಾತ್ರಿ 11:15 ಬೆಳಗ್ಗೆ 6 ಗಂಟೆಯವರೆಗೂ ರಾಜ್ಯಾದ್ಯಂತ ಬರೀ ಬೆಂಗಳೂರು ಅಷ್ಟೇ ಅಲ್ಲ, ರಾಜ್ಯಾದ್ಯಂತ ದೊಡ್ಡ ಮಟ್ಟದಲ್ಲಿ ಸಂಭ್ರಮಾಚರಣೆಗಿತ್ತು. ಎಲ್ಲೋ ಒಂದು ಕಡೆ ಅಹಿತಕರ ಘಟನೆಗಳು ನಡೆದ್ವು. ಅವೆಲ್ಲವುಗಳನ್ನು ಬಂದೋಬಸ್ತ್ ಮಾಡಬೇಕಲ್ಲ. ಬೆಳಗ್ಗೆ ಎದ್ದು ನೋಡಿದ್ರೆ ಮತ್ತೆ ನೀವು ಬಾ ಅಂತ ಹೇಳ್ತಿರಲ್ಲ, ಅಂದರೆ ಡ್ಯೂಟಿಗೆ ಇಲ್ಲ, ಮತ್ತೆ ಬಂದೋಬಸ್ತ್ ಇದೆ ಬಂಡ್ರಪ್ಪ ಅಂತ ಹೇಳ್ತಿರಲ್ಲ. ಅಂದರೆ ಅವರು ಕೂಡ ಮನುಷ್ಯರೇ, ಕಾನ್ಸ್ಟೇಬಲ್ಗಳು ಕೂಡ ಮನುಷ್ಯರೇ. ಸೊ ಅವ್ರದ್ದು ಮನಸ್ಥಿತಿ ಇರುತ್ತಲ್ಲ, ಡಬಲ್ ಡ್ಯೂಟಿ ಮಾಡೋದೇನು ದೊಡ್ಡ ಪಾಪ, ಕೆಲವೊಂದಿಷ್ಟು ಜನ ದುಡ್ಡಿಗೋಸ್ಕರ ಮಾಡಬಹುದೇನೋ, ಸೊ ಅಲ್ವಾ? ಸೊ ಹೀಗಾಗಿ ಕೆಲವೊಂದಿಷ್ಟು ಕುಂದುಕೊರತೆಗಳಿದ್ದಾವೆ. ಕಾನ್ಸ್ಟೇಬಲ್ಗಳನ್ನು ಅಥವಾ ಹೋಮ್ ಗಾರ್ಡ್ಗಳನ್ನು ಬಳಸ್ಕೊಳ್ಳಿ, ಬಟ್ ಏನಂತಂದರೆ ಅತಿಯಾಗಿ ಬಳಸ್ಕೊಳ್ಳೋಕೆ ಹೋಗಬೇಡಿ. ಯಾಕಂತಂದರೆ ಕ್ವಾಲಿಟಿ ಹೋಗ್ಬಿಡತ್ತೆ, ಕ್ವಾಲಿಟಿ ಹೋಗ್ಬಿಡ್ತಂತಂದರೆ ಕರೆಕ್ಟಾಗಿ ಭದ್ರತೆ ಬರೋದಿಲ್ಲ. ಸೊ ಅದಕ್ಕೋಸ್ಕರ ನಿಮ್ಮ ಹತ್ರ ಏನೇನು ಕುಂದುಕೊರತೆಗಳಿದಾವೋ ಎಲ್ಲ ಲಿಸ್ಟ್ ಮಾಡಿಕೊಂಡು ಸಾಹೇಬ್ರ ಹತ್ರ ಓದಿಟ್ಬಿಡಿ, CM ಸಾಹೇಬ್ರ ಹತ್ರ. ನೋಡಿ ಸರ್, ಇಷ್ಟೆಲ್ಲ ನಮಗೆ ಕೊರತೆ ಇದೆ, ನಾಳೆ ಸಪೋಸ್ ಇನ್ ಫ್ಯೂಚರ್ ಇಂಥದ್ದೇನಾದರೂ ಘಟನೆ ನಡೆದ್ರೆ ನನ್ನ ಹತ್ರ ಈಗ ಭದ್ರತೆ ಕೊಡೋದಕ್ಕೆ ಸಿಬ್ಬಂದಿ ಇಲ್ಲ. ಸೊ ಒಂದು ರಿಕ್ರೂಟ್ ಮಾಡ್ಕೊಂಡ್ಬಿಡಿ, ಇಲ್ಲ ಅಂತಂದರೆ ಬೇರೆ ಕಡೆಯಿಂದ